ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ಗೌಡರು ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ 26 ಲಕ್ಷ ರು ವೆಚ್ಚದ ವಿವಿಧ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಕುಶಾಲನಗರ ಪಟ್ಟಣದಲ್ಲಿ ನೂತನವಾಗಿ ಡಿಆರ್ಸಿ ಸಿನಿಮಾಸ್ ಸಜ್ಜಾಗಿದ್ದು, ಶೀಘ್ರದಲ್ಲೇ ಸಾರ್ವಜನಿಕರ ಪ್ರವೇಶಕ್ಕೆ ಅನುವು ಮಾಡಿಕೊಡಲಾಗುತ್ತದೆ. ಪ್ರಧಾನಿ ನರೇಂದ್ರ ಮೋದಿಯವರು ದೀರ್ಘಾವಧಿಯಾಗಿ ಆಳಿದ ಪ್ರಧಾನಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಕಾರಣ ಕುಶಾಲನಗರ ತಾಲೂಕಿನಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿ ವಿಜಯೋತ್ಸವ ಆಚರಿಸಿದರು. ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್ ಇಂದಿನ ಪೋಷಣೆ ನಾಳೆಯ ನಿರ್ಮಾಣ. ನಮ್ಮಲ್ಲಿ 2 ರಿಂದ 3 ವರ್ಷದ ಮಕ್ಕಳಿಗೆ ಪ್ಲೇ ಗ್ರೂಪ್, ನರ್ಸರಿ ವಿಭಾಗಕ್ಕೆ 3 ರಿಂದ 4 ವರ್ಷ, ಎಲ್ಕೆಜಿ ವಿಭಾಗಕ್ಕೆ 4 ರಿಂದ 5 ವರ್ಷ ಮತ್ತು ಯುಕೆಜಿ ವಿಭಾಗದ ಮಕ್ಕಳಿಗೆ 5 ರಿಂದ 6 ವರ್ಷ ಆಗಿರಬೇಕು. ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೂಡ ಲಭ್ಯವಿರುತ್ತದೆ. ಲಿಮಿಟೆಡ್ ಸೀಟ್ಸ್ ಓನ್ಲಿ. ಪ್ಲೀಸ್ ಜಾಯಿನಿಂಗ್ ಯುವರ್ ಚಿಲ್ಡ್ರನ್ಸ್ ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಸಿದ್ದಯ್ಯ ಪುರಾಣಿಕ್ ಲೇಔಟ್, ವಾಟರ್ ಟ್ಯಾಂಕ್ ನಿಯರ್ ಕುಶಾಲನಗರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535480650. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿರವರು ದೀರ್ಘಾವಧಿಯಾಗಿ ಆಳಿದ ಪ್ರಧಾನಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಎಂದು ವಿಜಯೋತ್ಸವವನ್ನು ಆಚರಿಸಿದರು. ಕುಶಾಲನಗರ ತಾಲೂಕಿನ ಬಿಜೆಪಿ ಕಾರ್ಯಕರ್ತರು ನರೇಂದ್ರ ಮೋದಿಯವರು ದೇಶವನ್ನ ದೀರ್ಘಾವಧಿಯಾಗಿ ಆಳಿದ ಪ್ರಧಾನಿ ಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಮೂಲಕ 4399 ದಿನಗಳನ್ನು ಪೂರ್ಣಗೊಳಿಸಿರುವ ಪ್ರಯುಕ್ತ ಕುಶಾಲನಗರ ಪಟ್ಟಣದ ಗಣಪತಿ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿ ವಿಜಯೋತ್ಸವವನ್ನು ಆಚರಿಸಿದರು. ನಂತರ ದೇವಾಲಯದ ಮುಂಭಾಗ ಪ್ರಧಾನಿ ಪರ ಘೋಷಣೆ ಮೊಳಗಿಸಿ ಸಂಭ್ರಮಿಸಲಾಯಿತು. ಯುವ ಮೋರ್ಚಾ ನಗರ ಅಧ್ಯಕ್ಷರಾದ ರಾಮನಾಥನ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಂಡಲ ಬಿಜೆಪಿ ಅಧ್ಯಕ್ಷ ಗೌತಮ್, ಉಪಾಧ್ಯಕ್ಷರಾದ ಎಂಟಿ ಕೃಷ್ಣಪ್ಪ, ಮಾಜಿ ವಕ್ತಾರ ಕೆಜಿ ಮನು, ನಗರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಧುಸೂದನ್, ಯುವ ಮೋರ್ಚಾ ಕಾರ್ಯದರ್ಶಿ ಆದರ್ಶ್, ಪ್ರಮುಖರಾದ ಅಮೃತರಾಜ್, ಡಿಕೆ ತಿಮ್ಮಪ್ಪ, ಚಂದ್ರಶೇಖರ್ ಹೇರೂರು, ವೈಶಾಖ್, ಸುಮನ್, ಶಿವಾಜಿ, ಮಂಜು, ರಾಮಚಂದ್ರ, ನಾರಾಯಣ, ದಿನೇಶ್ ಇನ್ನಿತರರು ಉಪಸ್ಥಿತರಿದ್ದರು. ಸೇವೆಯಲ್ಲಿ ದೇಶದ ಪ್ರಧಾನಿಯಾಗಿ 4399 ದಿನಾನ ಪೂರೈಸಿದ್ದಾರೆ. ಯಾರು ಅತಿ ಹೆಚ್ಚು ಭಾರತದಲ್ಲಿ ಪ್ರಧಾನಿಯಾಗಿ ಜನರ ಸೇವೆ ಸಲ್ಲಿಸಿದ್ದಾರೆ ಅಂದರೆ ಅದು ಇವತ್ತು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು. ಅವರು ಈ ಹೆಮ್ಮೆಯ ಸಾಧನೆಗೋಸ್ಕರ ನಾವು ಇವತ್ತು ಶ್ರೀ ಗಣಪತಿ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಅರ್ಚನೆ ಮಾಡ್ತಾ ಇದ್ದೀವಿ. ಅವರು ಇನ್ನಷ್ಟು ವರ್ಷಗಳ ಕಾಲ ನಮ್ಮ ದೇಶದ ಜನತೆಯ ಸೇವೆಯನ್ನು ಮಾಡಲಿ, ನಮ್ಮ ದೇಶ ವಿಶ್ವಣ ಆಗುವ ನಿಟ್ಟಿನಲ್ಲಿ ಅವರು ತುಂಬ ಶ್ರಮ ವಹಿಸ್ತಾ ಇದ್ದಾರೆ. ಈ ಶ್ರಮಕ್ಕೆ ಅವರು ನಮ್ಮೆಲ್ಲರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಾಗೂ ಎಲ್ಲ ಜನಸಾಮಾನ್ಯರು ಅವರ ಬೆಂಬಲ ಇದೆ. ಈ ನಿಟ್ಟಿನಲ್ಲಿ ಅವರಾಗಿ ದೇವರು ಆಯಸ್ಸು, ಆರೋಗ್ಯ, ಶಕ್ತಿ ಎಲ್ಲವನ್ನು ಕೊಟ್ಟು ಇನ್ನಷ್ಟು ವರ್ಷಗಳ ಕಾಲ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಮುಂದುವರಿಲಿ ಅಂತ ಕೇಳ್ಕೊಳ್ತಾ, ಇವತ್ತು ಅವರ ಹೆಸರಿನಲ್ಲಿ ಎಲ್ಲ ಕಡೆಯೂ ದೇವಸ್ಥಾನಗಳಲ್ಲಿ ಅರ್ಚನೆಗಳು ನಡೀತಾ ಇದೆ. ಅದೇ ರೀತಿ ನಾವು ಇವತ್ತು ಕುಶಾಲನಗರದಲ್ಲಿ ಹಮ್ಮಿಕೊಂಡಿದ್ದೀವಿ. ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ತಿಳಿಸ್ತಾ ಇನ್ನಷ್ಟು ಹೆಚ್ಚು ದಿನಗಳ ಕಾಲ ಜನರ ಸೇವೆ ಸಲ್ಲಿಸಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದ. ಮೋದಿಯವರು 4399 ದಿನಗಳಲ್ಲಿ ಜನಸೇವೆ ಮಾಡಿದ್ದಾರೆ. ಅವರು ಇನ್ನೂ ಹೆಚ್ಚು ಜನಸೇವೆ ಮಾಡಲಿ ಅಂತ ಈ ಯುವ ಮೋರ್ಚಾದ ವತಿಯಿಂದ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಡಾಕ್ಟರ್ ಮಂತರ್ಗೌಡರವರು ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ 26 ಲಕ್ಷ ವೆಚ್ಚದ ವಿವಿಧ ಕಾಮಗಾರಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಕುಶಾಲನಗರ ಪುರಸಭೆ ವ್ಯಾಪ್ತಿಯ ವಿವಿಧ ಬಡಾವಣೆಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಡಾಕ್ಟರ್ ಮಂತರ್ಗೌಡರವರು ಭೂಮಿ ಪೂಜೆ ನೆರವೇರಿಸಿದರು. ಒಟ್ಟು ರು 26 ಲಕ್ಷ ವೆಚ್ಚದಲ್ಲಿ ಜನತಾ ಕಾಲೋನಿ ಗಣೇಶ ದೇವಸ್ಥಾನದಿಂದ 6ನೇ ಕ್ರಾಸ್ ತನಕ ಸ್ಲ್ಯಾಬ್ ಅಳವಡಿಕೆ, 6ನೇ ಕ್ರಾಸ್ನ ಸಿಸಿ ರಸ್ತೆ ವಿನಾಯಕ ಮತ್ತು ಮಾರುತಿ ಬಡಾವಣೆ ರಸ್ತೆ, ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ ನವಗ್ರಾಮ ರಸ್ತೆ ಅಭಿವೃದ್ಧಿಗೆ ಕಾಮಗಾರಿಗೆ ಪೂಜೆ ನೆರವೇರಿಸಿ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಮಂತರ್ಗೌಡ ಮಾತನಾಡಿ, ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ 10 ಕೋಟಿಗೂ ಅಧಿಕ ಅನುದಾನ ಒದಗಿಸಲಾಗಿದೆ. ಅತ್ಯಗತ್ಯ ಇರುವ ಕಾಮಗಾರಿಗಳನ್ನು ಆದ್ಯತೆ ಮೇರೆಗೆ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ಶಾಸಕರು, ಸಚಿವರಾಗುವ ಆಸೆ ಎಲ್ಲರಿಗೂ ಇರುತ್ತದೆ ಎಂದರು. ಈಗಾಗಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರಾಗಿದ್ದ ಸಂದರ್ಭ ಕ್ಷೇತ್ರಕ್ಕೆ 200 ಕೋಟಿಗಳಷ್ಟು ಅನುದಾನ ಒದಗಿಸಿದ್ದಾರೆ. ಅವರ ಸಹಕಾರ ನಮಗೆ ಸದಾ ಇದೆ. ಇನ್ನು ಮುಂದೆಯೂ ನಮಗೆ ಅಗತ್ಯವಿರುವ ಅನುದಾನ ಒದಗಿಸಲಿದ್ದಾರೆ ಎಂಬ ವಿಶ್ವಾಸವಿದೆ ಎಂದು ತಿಳಿಸಿದರು.
ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ, ಮುಳ್ಸೋಗಿ ಗ್ರಾಮ ಪಂಚಾಯಿತಿ ಕುಶಾಲನಗರ ಪುರಸಭೆಗೆ ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ, ಮುಳ್ಸೋಗಿ ಗ್ರಾಮ ಪಂಚಾಯಿತಿ ಕುಶಾಲನಗರ ಪುರಸಭೆಗೆ ವಿಲೀನಗೊಂಡ ಬಳಿ ಅಭಿವೃದ್ಧಿ ಕುಂಠಿತವಾಗಿದೆ ಎಂಬ ಆರೋಪಕ್ಕೆ ವಿರುದ್ಧವಾಗಿ ಗೋಂದಿ ಬಸವನಹಳ್ಳಿ ಮತ್ತು ಮುಳ್ಸೋಗಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಾಗುತ್ತಿದೆ ಎಂದರು. ಈ ಸಂದರ್ಭ ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್, ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್, ಪುರಸಭೆ ಮಾಜಿ ಸದಸ್ಯ ವಿಜೆ ನವೀನ್ ಗೌಡ, ವಿಎಸ್ ಆನಂದ್ ಕುಮಾರ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮಣಿ ಸೇರಿದಂತೆ ಪ್ರಮುಖರಾದ ರಂಜನ್, ಆದಂ, ಗಯಾಜ್, ಆನಂದ್ ಸೇರಿದಂತೆ ಬಡಾವಣೆ ನಿವಾಸಿಗಳು ಇದ್ದರು. ಏನು CMIDPಲಿ ನಮಗೇನು 50 ಕೋಟಿ ಕೊಟ್ಟಂಥ ಸಂದರ್ಭದಲ್ಲಿ 50 ಕೋಟಿ ದುಡ್ಡಲ್ಲಿ ನಾವು ನಿಮಗೆ 5.25 ಕೋಟಿ ರೂಪಾಯಿ ಕುಶಾಲನಗರ ಟೌನ್ಗೆ ಕೊಟ್ಟಿದ್ದೀನಿ. ಅಂದರೆ ಪುರಸಭೆ ಅಂದರೆ ಎಕ್ಸ್ಟೆಂಡೆಡ್ ಕುಶಾಲನಗರ ಎರಡೂ ಸೇರಿಸಿ ಕೊಡ್ತಿದ್ದೆ. ಯಾಕೆ ಅಂತಂದರೆ ನೀವು ಹೇಳ್ದಂಗೆ ಮೆಂಬರ್ಶಿಪ್ಪು ನಿಮಗೆ ಕಡಿಮೆ ಇತ್ತು ಯಾವಾಗ ಜಾಯ್ನ್ ಆದಾಗ. ನೀವು ಹೇಳ್ದಂಗೆ ಗ್ರಾಮ ಪಂಚಾಯತಿಯಿಂದ ಅಲ್ಲಿ ಸೇರೋಂಥ ಸಂದರ್ಭದಲ್ಲಿ ಈ ಅನುದಾನದ ಒಂದು ಸ್ವಲ್ಪ ಕೊರತೆ ಇತ್ತು, ಆಮೇಲೆ ಸ್ವಲ್ಪ ಗೊಂದಲ ಇತ್ತು. ಆ ವಿಚಾರದಲ್ಲಿ ನನಗೂ ಗೊತ್ತು, ಕುಶಾಲನಗರ ಟೌನ್ ಅವರು ಪುರಸಭೆ ಪಟ್ಟಣ ಪಂಚಾಯತ್ ಅವರು ನಿಮ್ಮನ್ನ ಸ್ವಲ್ಪ ಕಡೆಗಣಿಸ್ಬೋದು ಅಂತಂಥ ಸಂದರ್ಭದಲ್ಲಿ 5-6 ಜನ ನಾವು ನಾಮಿನೇಷನ್ ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಕೊಟ್ಟು, ಯಾಕಂದರೆ ಇಲ್ಲಿ ರೆಪ್ರೆಸೆಂಟೇಷನ್ ಇರಲಿಲ್ಲ. ಅದ್ರ ಜೊತೆಲೇನು ನೀನು 5.25 ಕೋಟಿ ಇವತ್ತು ಸಲ, ಲಾಸ್ಟ್ ಟೈಮು 3 2.25 ಇದು 5.5. ಆಮೇಲೆ ನೀರಾವರಿ ಇಲಾಖೆ ವತಿಯಿಂದಾನೆ, ಅಂದ್ರೆ ನೀರಾವರಿ ಅಂದ್ರೆ ಕಾವೇರಿ ನೀರಾವರಿ ನಿಗಮದ ವತಿಯಿಂದ 5 ಕೋಟಿ ರೂಪಾಯಿ ಟೌನ್ ವ್ಯಾಪ್ತಿಯಲ್ಲಿ ಹಾರಂಗಿ HRP ಕಾಲೋನಿ ಏನಿದೆ ಅದಕ್ಕೂ 5 ಕೋಟಿ ಬಂದಿದೆ, ಮೈನಾರಿಟಿಲೂ ಬಂದಿದೆ. ಈಗ ಅನುದಾನದ್ದು ನಾವು ಜಾಸ್ತಿ ಹೇಳೋದಿಲ್ಲ, ಎಷ್ಟು ಹೇಳಿದ್ರು ಇನ್ನೂ ಸ್ವಲ್ಪ ಬೇಕೇ ಬೇಕು. ಹೇಳ್ದಂಗೆ ಇದೇನು 26 ಲಕ್ಷ ರೂಪಾಯಿ ಏನು ವೆಚ್ಚದಲ್ಲಿ ಒಂದು ಸ್ವಲ್ಪ ಇದು ಏನು ಒಂದು 200-300 ಮೀಟ್ರ್ ಆಗ್ಬೋದು ಇವತ್ತು ಈ ಸಲಿಗೆ. 200-300 ಮೀಟ್ರು, ಇನ್ನೂ 200-300 ಮೀಟ್ರ್ ಎಲ್ಲರೂ ಕಾಯ್ಕೊಂಡವ್ರೆ. ಒಂದು 12 ಲಕ್ಷ ಆಗ್ಬಿಟ್ರೆ ಈ ಬರೋಂಥ ಅನುದಾನದಲ್ಲಿ ಫಸ್ಟ್ ಕಾಮಗಾರಿ ಇದು ಕ್ಲಿಯರ್ ಮಾಡಿಕೊಂಡು ಈ ಫುಲ್ ಬಡಾವಣೆ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ನಾನು ಜವಾಬ್ದಾರಿ ತಗೋತೀವಿ. ಅದೇ ರೀತಿಲಿ ನಿರಂತರವಾಗಿ 2 ಕಾಂಗ್ರೆಸ್ ಶಾಸಕರು ಬಂದಿದ್ದಾರೆ. 2023ನೇ ಇಸ್ವಿಲಿ ನಮ್ಮ ಸರ್ಕಾರನೂ ಬಂತು. ಆ ಟೈಮಲ್ಲಿ ಸೀನಿಯರ್ಗೆ ಅಕಾಮಿಡೇಷನ್ ಮಾಡೋಂಥ ಸಂದರ್ಭದಲ್ಲಿ ಹಿರಿಯರಾದಂಥ ಬೋಸರಾಜ್ ಸರ್ ನಮ್ಮ ಉಸ್ತುವಾರಿಯಾಗಿ ನಮಗೆ ಅದ್ಭುತವಾಗಿ ಆಡಳಿತ ಮಾಡಿಕೊಟ್ರು, ಪ್ಲಸ್ ಸಾರ್ವಜನಿಕ ಕೆಲಸನೂ ಅದ್ಭುತವಾಗಿ ಮಾಡಿಸ್ಕೊಟ್ರು. ಈ ಸಲ ಮುಖ್ಯಮಂತ್ರಿ ಬದಲಾವಣೆ ಆದ ಸಂದರ್ಭದಲ್ಲಿ ನಾವು ಏನು ಬೇಡ್ಕೊಂಡಿದ್ದೀವಿ ಅಂದರೆ ಜಿಲ್ಲೆಗೆ ಒಂದು ಮಂತ್ರಿ ಕೊಡಿ ಅಂತ ನಾವು ಕೇಳಿದ್ದೀವಿ. ಈಗ ನಮಗೆ ಕೊಡ್ತಾರೋ ಇನ್ನೊಬ್ರು ಕೊಡ್ತಾರೋ ಅದು ಹೈಕಮಾಂಡ್ ಬಿಟ್ಟಿರೋದು. ಜಿಲ್ಲೆಗೆ ಲೋಕಲ್ ಸಮಸ್ಯೆ ಬಗೆಹರಿಸಬೇಕು ಅಂತಂದರೆ ನಮ್ಮ ಸ್ಥಳೀಯರಿಗೆ ಒಂದು ಅವಕಾಶ ಕೊಡಿ ಅಂತ ನಾವು ಬೇಡ್ಕೊಂಡಿದ್ವಿ. ಇಲ್ಲಿ ನಮ್ಮ ಸ್ನೇಹಿತರುಗಳಿರ್ಬೋದು, ನಮ್ಮ ಪಾರ್ಟಿಯವರು ಇರ್ಬೋದು, ನಮ್ಮ ಹಿತೈಷಿಗಳು ಪ್ಲಸ್ ನಮ್ಮ ಪಾರ್ಟಿ ಕಾರ್ಯಕರ್ತರು ನಮ್ಮ ಕ್ಷೇತ್ರಕ್ಕೆ ಕೊಡಿ ಅಂತ ಕೇಳೋದು ಅದೇನು ತಪ್ಪೇನಿಲ್ಲ. ಮಾತ್ರ ನಾವೇನು ಅಂತಂದರೆ ಎಲ್ಲಾದರೂ ಒಂದು ಕಡೆಯಲ್ಲಿ ನಮ್ಮ ಜಿಲ್ಲೆಗೆ ಒಂದು ಮಂತ್ರಿ ಕೊಡಿ ಅಂತ ನಾವು ಕೇಳ್ತೀವಿ. ಕಾರಣ ಏನು ಅಂತಂತಂದರೆ ನೀವು ಹೇಳ್ದಂಗೆ 2004ನೇ ಇಸ್ವಿ ಗಂಟ ಅವಾಗ SM ಕೃಷ್ಣದಲ್ಲಿ 3 ಮಂತ್ರಿ ಕೊಟ್ಟಿದ್ರು. ಅವತ್ತಿನ ಸಂದರ್ಭದಲ್ಲಿ ಈ 33% ಇರಲಿಲ್ಲ ಅವಾಗ. ಈಗೇನು ಮಾಡೋರು ಅಂತಂದರೆ ಮಿನಿಸ್ಟ್ರುಗಳನ್ನ ಒಂದು ಕ್ಯಾಬಿನೆಟಿಗೆ 35 ಮಿನಿಸ್ಟರ್ಸ್ನ ಇನ್ಕ್ಲೂಡಿಂಗ್ CM ಅಂತ ಅದು ಕಟ್ ಆಫ್ ಮಾಡೋರು. ಅದ್ರ ಮೇಲೆ ಮಾಡೋಂಗಿಲ್ಲ. ಅಂದರೆ ಹೌಸಲ್ಲಿ 224ಅಲ್ಲಿ 15% 35 ಮಿನಿಸ್ಟರ್ಸ್ ಕೊಡಬೇಕು CM ಜೊತೆಲಿ. ಅದೆಲ್ಲನೂ ಲೆಕ್ಕಾಚಾರ ಮಾಡ್ತಾರೆ. ಒಂದು ಬದಲಾವಣೆ ಕಾಂಗ್ರೆಸ್ ಪಾರ್ಟಿ ಸ್ಮೂತಾಗಿ ತಂದಿದೆ. ಅಂದರೆ ಸಿದ್ದರಾಮಯ್ಯ ಸಾಹೇಬರು 3 ವರ್ಷ ಆಡಳಿತ ಮಾಡಿದ್ಮೇಲೆ ಅವ್ರು ಗೌರವತ್ನ ನಡೆಸ್ಕೊಂಡು ನಮ್ಮ ಮುಖ್ಯಮಂತ್ರಿಗೆ DK ಶಿವಕುಮಾರ್ಗೆ ಇಟ್ಕೊಟ್ಟವ್ರೆ. ಮಂತ್ರಿ ಒಂದು ಕಡೆ ಮಾತ್ರ ಅವ್ರನ್ನ ಉಪಯೋಗಿಸ್ಕೊಂಡು ಕ್ಷೇತ್ರದ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿಗೆ ನಾವು ಅವ್ರನ್ನ ಉಪಯೋಗಿಸ್ಕೋಬೇಕು ಅಂತ ನಾನು ನಮ್ಮೆಲ್ಲ ಕಾರ್ಯಕರ್ತರಿಗೆ ಮನವಿ ಮಾಡ್ತೀವಿ. ಮಿನಿಸ್ಟ್ರು ಕೊಡೋದು ಬೇಡಿಕೆ ಇಡೋದು ಅವ್ರಿಗೂ ಗೊತ್ತಿದೆ, ಈ ಭಾಗದ ರೆಪ್ರೆಸೆಂಟೇಷನ್ ಅವಶ್ಯಕತೆ ಅಂತ ಅವ್ರಿಗೂ ಗೊತ್ತಿದೆ. ಕೊಡ್ತಾರೆ ಅಂತ ಹೈಕಮಾಂಡ್ ಮೇಲೆ ಒತ್ತಡ ಮಾಡಿದೆ, ಕೊಡ್ತಾರೆ ಅಂತ ನಾವು ನಿರೀಕ್ಷೆಯಲ್ಲಿದೆ, ವಿಶ್ವಾಸನೂ ಇದೆ. ನಮ್ಮ ಬಂದು ಚುನಾವಣೆ ಪ್ರಚಾರನೂ ಮಾಡಿಕೊಟ್ರು, ಹಲವಾರು ಕಾರ್ಯಕರ್ತರನ್ನು ಕರೆಸಿ ಬೆಂಗಳೂರಲ್ಲಿ ಅವ್ರಿಗೂ ಒಂದು ರೀತಿಲಿ ನಮಗೆ ಆಶೀರ್ವಾದ ಮಾಡಿಸಿ ಎಲ್ಲ ರೀತಿಲಿ ಸಹಾಯ ಮಾಡೋರೆ. ರಾಜಕೀಯದಲ್ಲಿ ನಮ್ಮ ಒಬ್ಬರು ಗುರುಗಳಂತ ನಾವು ಅಂದ್ಕೊಂಡಿದ್ದೀವಿ. ಅವರು ನಮ್ಮ ಎಲ್ಲ ರೀತಿಯಲ್ಲಿ ನೋಡ್ಕೋತಾರೆ ಅಂತ ನಾವು ಅವ್ರ ಮೇಲೆ ಸಂಪೂರ್ಣ ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದೀವಿ. ಅವ್ರ ಇಲಾಖೆ ವತಿಯಿಂದ ಅವಾಗ ಏನು ನೀರಾವರಿ ಸಚಿವರಾಗಿದ್ದಂಗೆ ಕನಿಷ್ಠ 100-150-200 ಕೋಟಿ ವೆಚ್ಚದಲ್ಲಿ ಪ್ಲಸ್ ಅದೇ ಎಲ್ಲರೂ ಸೇರಿ ಒಂದು 200 ಕೋಟಿ ರೂಪಾಯಿ ಅನುದಾನ ಕೊಟ್ಟವ್ರೆ. ಅದಕ್ಕೆ ಅವ್ರು ಯಾವಾಗಲೂ ಆಭಾರಿಯಾಗಿರ್ತೀವಿ. ಕ್ಷೇತ್ರನೂ ಅವ್ರ ಪರಗೆ ನಮ್ಮ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಆಭಾರಿಯಾಗಿರ್ತೀವಿ. ಚೆನ್ನಾಗಿದ್ದೀವಿ ಅಂತಂದ್ರೆ ಅವ್ರನ್ನ ದುರುಪಯೋಗ ಪಡ್ಕೊಬಾರ್ದಲ್ವಾ. ಕ್ಷೇತ್ರಕ್ಕೆ ಏನೇನು ಕೆಲಸ ಆಗಬೇಕು, ಕ್ಷೇತ್ರದ ಮತದಾರರಿಗೆ ಯಾವ ರೀತಿಯಲ್ಲಿ ನಾವು ಅವ್ರಿಗೆ ಗೌರವ ಕೊಡಬೇಕು ಅವ್ರಿಗೂ ಗೊತ್ತಿರ್ತದೆ. ನಾವು ಸೇರಿಸ್ಕೊಂಡು ಈ ಸರಿ ಏನು 2 ವರ್ಷ ಬಾಕಿ ಇದೆ, ಅದ್ಭುತವಾಗಿ ಆಡಳಿತ ಕೊಡಬೇಕು. ತುಂಬ ಸಮಸ್ಯೆಗಳವೆ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಕೊಡಗು ಪ್ಲಸ್ ಕುಶಾಲನಗರ ಭಾಗದಲ್ಲಿ ಹಲವಾರು ಸಮಸ್ಯೆ ಇದೆ. ಬಗೆಹರಿಸೋಕ್ಕೆ ನಮಗೆ ಅವ್ರನ್ನ ಉಪಯೋಗಿಸ್ಕೊಂಡು ನಮ್ಮ ಆ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಮೊದಲೇ ಆಸೆ. ಸರ್, ನಿರೀಕ್ಷೆ
ನ್ಯೂಸ್ ಸಂಗಮಕ್ಕಾಗಿ ರಮ್ಯ ರಘುಕೋಟಿ, ಕುಶಲನಗರ. ಕುಶಾಲನಗರ ಪುರಸಭೆ ಸಭಾಂಗಣದಲ್ಲಿ ಶಾಸಕರಾದ ಡಾಕ್ಟರ್ ಮಂತರ್ಗೌಡರವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ ಸಭೆ ವಿವಿಧ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆಯಿತು. ಮುಂಗಾರು ಮಳೆಯಿಂದ ಸಂಭವಿಸಬಹುದಾದ ಪ್ರಕೃತಿ ವಿಕೋಪ ನಿರ್ವಹಣೆಗಾಗಿ ತೆಗೆದುಕೊಂಡಿರುವ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ತಾಲೂಕು ಮಟ್ಟದ 2026-27ನೇ ಸಾಲಿನ ಟಾಸ್ಕ್ ಫೋರ್ಸ್ ಸಭೆಯು ಶಾಸಕ ಡಾಕ್ಟರ್ ಮಂತರ್ಗೌಡ ಅಧ್ಯಕ್ಷತೆಯಲ್ಲಿ ಮಂಗಳವಾರ ನಡೆಯಿತು. ಇಲ್ಲಿನ ಪುರಸಭೆ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಶಾಸಕ ಡಾಕ್ಟರ್ ಮಂತರ್ಗೌಡರವರು ಕೊಡಗು ಜಿಲ್ಲೆಯಲ್ಲಿ ಮಳೆಗಾಲ ಆರಂಭಗೊಂಡಿದ್ದು ಯಾವುದೇ ಅನಾಹುತಗಳು ಸಂಭವಿಸದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂದು ಸೂಚನೆ ನೀಡಿದರು. ಮಳೆ ಪ್ರಮಾಣ ಅಧಿಕಗೊಂಡಾಗ ನದಿ ಅಂಚಿನಲ್ಲಿರುವ ನೆಡುದ್ಕೇರಿ, ವಾಲ್ನೂರು, ತ್ಯಾಗತ್ತೂರು, ನಂಜರಾಯಪಟ್ಟಣ, ಕುಶಲನಗರ ಭಾಗದ ಇಂದಿರಾ ಬಡಾವಣೆ, ಸಾಯಿ ಬಡಾವಣೆ, ಕುವೆಂಪು ಬಡಾವಣೆ, ಕೂಡ್ಮಂಗ್ಳೂರು, ಕೂಡಿಗೆ, ಕಣಿವೆ, ಹೆಬ್ಬಾಲೆ, ತೊರೆನೂರು, ಶಿರಂಗಾಲ ಭಾಗದಲ್ಲಿ ಮನೆಗಳಿಗೆ ನದಿ ನೀರು ನುಗ್ಗಿ ಜಲಾವೃತಗೊಳ್ಳುವ ಸಾಧ್ಯತೆ ಇದೆ ಎಂದರು. ಆದ್ದರಿಂದ ನದಿ ಅಂಚಿನಲ್ಲಿರುವ ಮನೆಗಳಿಗೆ ನೋಟಿಸ್ ನೀಡಬೇಕು. ಅಲ್ಲಿನ ನಿವಾಸಿಗಳಿಗೆ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲು ಸಿದ್ಧತೆ ಮಾಡಿಕೊಳ್ಳಬೇಕು. ಜೊತೆಗೆ ಶಾಲೆಗಳಲ್ಲಿ ಗಂಜಿ ಕೇಂದ್ರ ತೆರೆಯಲು ಪೂರ್ವ ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅವರಿಗೆ ಪರ್ಯಾಯವಾಗಿ ಶಾಶ್ವತವಾದ ವಸತಿ ಯೋಜನೆ ಕಲ್ಪಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಸಲಹೆ ನೀಡಿದರು. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳೊಂದಿಗೆ ಕೈಜೋಡಿಸಿ ಮಳೆಗಾಲದಲ್ಲಿ ಹೆಚ್ಚಿನ ಅನಾಹುತ ಸಂಭವಿಸದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಸಲಹೆ ನೀಡಿದರು. ವಿವಿಧ ಇಲಾಖಾ ಅಧಿಕಾರಿಗಳು ತಮ್ಮ ಇಲಾಖೆಯಿಂದ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಅಗತ್ಯ ಮಾಹಿತಿ ಹಾಗೂ ಅಂಕಿ ಅಂಶಗಳನ್ನು ಸಭೆಯಲ್ಲಿ ಮಂಡಿಸಿದರು. ಸಭೆಯಲ್ಲಿ ತಾಲೂಕು ತಹಶೀಲ್ದಾರ್ ಕೃಷ್ಣಮೂರ್ತಿ, ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ತಾಲೂಕು ಮಟ್ಟದ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಇಲ್ಲಾಂದ್ರೆ ಯಾಕಂದ್ರೆ ಸಡನ್ ಆಗಿ ಕೊಟ್ಟಿದ್ದಾಗ ಹಾಕ್ಬೇಕಾಗಬಹುದು. ಒಂದು 4-5 ಪಾಯಿಂಟ್ ಎಲ್ಲಿದೆ ಈ ವಾಲ್ಗಳು ಕ್ಲಿಯರ್ ಮಾಡೋದು, ವಿತ್ ಅರ್ಧನ್ ಡ್ರೈನೇಜ್ ಎಲ್ಲೆಲ್ಲಿ ಬ್ಲಾಕ್ ಆಗಿದೆ ಕ್ಲಿಯರ್ ಮಾಡೋದು. ನೀವು ಹೇಳಿದ್ರೆ ಕರೆಕ್ಟೇ ಮಾಡಿದಾರೆ ಅಂತ ನನಗೂ ಗೊತ್ತು. ಬಟ್ ಒಂದು ಸ್ವಲ್ಪ ಮೇಲ್ ಮಾಡಕ್ಕೆ ಹೋಗೋಣ, ಡೆಪ್ತಾಗಿ ಹೋಗೋಣ. ಈಗ ಮಳೆ ಈಗ ಬರೋದಿಲ್ಲ, ನಮ್ಗೆ ಗೊತ್ತಿರಂಗೆ ಜೂನ್ ಎಂಡಲ್ಲಿ ಜುಲೈಯಲ್ಲಿ ಸ್ವಲ್ಪ ಜಾಸ್ತಿ ಬರ್ತದೆ, ಆಮೇಲೆ ಆಗಸ್ಟಲ್ಲಿ. ಬಟ್ ಆ ಟೈಮಲ್ಲೂ ನಾವು ರೆಡಿ ಆಗಿರೋದು. ಈಗ ಸ್ಟಾರ್ಟಿಂಗಲ್ಲಿ ಮಳೆ ಕಡಿಮೆ ಅಂತ ಅಂದ್ಬಿಟ್ಟು ನಾವು ಈಸಿ ಅಂದ್ಕೊಳ್ಳೋಲ್ಲ, ಇಂಟೆನ್ಸಿಟಿ ಜಾಸ್ತಿ ಆಗುತ್ತೆ. ಆ ವಿಚಾರದಲ್ಲಿ ನೀವು ಪಂಚಾಯತಿ ಇದರಲ್ಲಿ ಆಯ್ತು, ಅನ್ನೋದು ಆಯ್ತಾ, ಗುಡ್ಡಿಯಸೂರು ಆಯಿತು, ವಾಲ್ನೂರು ತೆಗೆದು ಜವಾಬ್ದಾರಿ ತಗೋಬೇಕು ಅಂತಂದ್ರೆ 0 ಕ್ಯಾಶುಲಿಟೀಸ್ ಅಂತ ಫಸ್ಟು ನಾವು ಅದಕ್ಕೆ ಜವಾಬ್ದಾರಿ ತಗೋಬೇಕು. ಮ್ಯಾನ್ ಮೇಡ್ ಆಗಿರ್ತೀವಿ ನ್ಯಾಚುರಲ್ ಡಿಸಾಸ್ಟರ್ ಅಲ್ಲಿ ನಾವು ಆ ರೀತಿಲಿ ಟೈಮ್ಲಿ ಇಂಟರ್ವೆನ್ಷನ್ ಆರ್ ಪ್ರಿವೆನ್ಷನ್ ಕಂಪ್ಲೀಟ್ಲಿ, ಅಂದ್ರೆ ಕಂಪ್ಲೀಟ್ ಆಗಿ ಪ್ರಿವೆನ್ಷನ್ ಮಾಡಲಿಕ್ಕೆ ಏನೇನು ಮಾಡಬೇಕು, ಅದೇ ರೀತಿ ಟೈಮ್ಲಿ ಇಂಟರ್ವೆನ್ಷನ್ ಏನು ಮಾಡಬೇಕು, ಅವತ್ತಿನ ಸಂದರ್ಭದಲ್ಲಿ ಏನಾದರೂ ಆದರೆ ಇಮಿಡಿಯೇಟ್ ರೆಸ್ಪಾನ್ಸ್ ಎಷ್ಟು ನಿಮಿಷ ಆಗುತ್ತೆ ಅದೆಲ್ಲನೂ ಒಂದು ಸ್ವಲ್ಪ ಚುರುಕಾಗಿ ಮಾಡಬೇಕು ಅಂತ ನಾವು ಈ ಮೀಟಿಂಗಲ್ಲಿ ಎಲ್ಲಿ ಕಳೆದ ವರ್ಷಗಳ ಸಮಸ್ಯೆ ಆಗಿತ್ತು ಅದನ್ನ ಇನ್ನು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಲಿಕ್ಕೆ ನಾವು ಜವಾಬ್ದಾರಿ ತಗೋಬೇಕಾಗಿದೆ. ನೀವು ಸೆಕ್ರೆಟ್ ಆಗಿ ಎಲ್ಲೆಲ್ಲಿ ಗಂಜಿ ಕೇಂದ್ರ ಪ್ಲಸ್ ಇನ್ನೊಂದು ಹೆಚ್ಚೆಂದು ಮೀಟಿಂಗ್ ಮಾಡಬೇಕು. ಎಷ್ಟು ಸ್ಕೂಲ್ ಬರ್ತದೆ ನಿಮ್ಮ ಇದರಲ್ಲಿ? 26 ಶಾಲೆ ಬರ್ತದೆ ಸರ್. 26 ಶಾಲೆ, 26 ಅಂದ್ರೆ ರೆಗ್ಯುಲರ್ ಶಾಲೆಗಳು, ಸರ್ಕಾರಿ ಶಾಲೆಗಳು. 26 ಶಾಲೆಗಳು ಈಗ ಯಾವಾಗ ಭೇಟಿ ಮಾಡಿದ್ದೀರಾ ಸರ್? ಅವರಿಗೆ ಮೀಟಿಂಗ್ ನಾವು 25-26 ತಾರೀಕು ಸರ್ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನೀವು ಮೀಟಿಂಗ್ ಮಾಡಿ ಸರ್. ಮೀಟಿಂಗ್ ಮಾಡಿ ಇದಕ್ಕೆ ಹೌದು ಸರ್, ರಿಲೀಫ್ಗೆ. ಹೌದು ಸರ್. ಶೌಚಾಲಯ ನಿಗದಿಗೆ ಶೌಚಾಲಯ ನಿಗದಿಗೆ ಅಂತ ಹಾಕಿ ರೆಡಿ ಇಟ್ಕೊಂಡು ಏನು ವ್ಯವಸ್ಥೆ ಇದೆ ಸರ್. ಅಲ್ಲೇನಿದೆ ವ್ಯವಸ್ಥೆ, ಅಡುಗೆ ಮನೆ ಏನಿದೆ ಅದು ಅಡುಗೆ ಮನೆ ಪರಿಕರ ಪಾತ್ರೆ ಎಲ್ಲ ಇದೆ, ಅದೆಲ್ಲ ಬಳಕೆ ಆಗುತ್ತೆ. ವಾಲ್ನೂರು ಕೂಡ ಅದೇ ಹೆಡ್ಜಲ್ಲಿದೆ, ಬೆಡ್ಡು ರಿವರ್ ಬೆಡ್ಡಲ್ಲಿ ಇದೆ. ವಾಲ್ನೂರು ಕೂಡ ಸರ್ಕಾರಿ ಶಾಲೆ ಇದೆ. ಇದು ಮಾಡ್ಕೊಂಡು ನೆಲ್ಲಿ ಉದಿಕೇರಿ ಸರ್ ಡೇಂಜರಸ್ ಪ್ಲೇಸ್. ನೆಲ್ಲಿ ಉದಿಕೇರಿಯಲ್ಲಿ ಒಟ್ಟು 132 ಫ್ಯಾಮಿಲಿಗೂ ನೋಟಿಸ್ ಕೊಡಬೇಕು. ಮತ್ತೆ ಈ ಲಾಸ್ಟ್ ಟೈಮ್ ನೋಟಿಸ್ ಕೊಟ್ಟಿದ್ದೀರಪ್ಪ, ಇಲ್ಲ ಕೊಟ್ಟಿಲ್ಲ? ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಲನಗರ. ಕೊಡಗು ಜಿಲ್ಲೆಯ ನಾಪೋಕ್ಲುವಿನಲ್ಲಿ ಚಲಿಸುತ್ತಿದ್ದ ಬೈಕ್ಗೆ ಕಾರೊಂದು ಡಿಕ್ಕಿಯಾದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ನಡೆದಿದೆ. ಚಲಿಸುತ್ತಿದ್ದ ಬೈಕಿಗೆ ಕಾರೊಂದು ಡಿಕ್ಕಿಯಾದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟ ಘಟನೆ ನಾಪಕ್ಲು ಸಮೀಪದ ಚೋನಕೆರೆ ಎಂಬಲ್ಲಿ ಮಂಗಳವಾರ ನಡೆದಿದೆ. ನೆಲಜಿ ಕಡೆಯಿಂದ ನಾಪಕ್ಲುನತ್ತ ತೆರಳುತ್ತಿದ್ದ ಚೋನಕೆರೆ ನಿವಾಸಿ ಚಿಯಕ ಪೂವಣ್ಣ ಬೋಪಣ್ಣ ಎಂಬುವರ ಚಲಾಯಿಸುತ್ತಿದ್ದ ಬೈಕಿಗೆ ಎಮ್ಮೆ ಮಾಡುವಿನಿಂದ ನಾಪಕ್ಲುನತ್ತ ತೆರಳುತ್ತಿದ್ದ ಕಾರು ಹಿಂಬದಿಯಿಂದ ಡಿಕ್ಕಿಯಾಗಿದ್ದು ಬೈಕಿನಿಂದ ಬಿದ್ದು ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಸ್ಥಳಕ್ಕೆ ಗ್ರಾಮಾಂತರ ವೃತ್ತ ನಿರೀಕ್ಷಕ ಉಮೇಶ್, ಠಾಣಾಧಿಕಾರಿ ರಾಘವೇಂದ್ರ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಮಡಿಕೇರಿಗೆ ಕಳುಹಿಸಲಾಗಿದೆ. ಮೃತರು ಪತ್ನಿ ಮೀನಾ ಹಾಗೂ ಪುತ್ರ ನಿರನ್ ಅವರು ಅಗಲಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ, ನಾಪೋಕ್ಲು. ಕಾರ್ಕಳದ ಪಡುಕುಡೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಪರಿಸರ ದಿನವನ್ನು ಆಚರಿಸಿದರು.
ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪ್ರತಿಯೊಬ್ಬರೂ ಪರಿಸರದ ಕುರಿತು ಕಾಳಜಿ ವಹಿಸುವುದು ಅವಶ್ಯ ಎಂದು ಎಸ್ಕೆಪಿಎ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಪದ್ಮಪ್ರಸಾದ್ ಜೈನ್ ಅಭಿಪ್ರಾಯಪಟ್ಟರು. ಜೂನ್ 10ರಂದು ಪಡುಕೋಡೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಸ್ಕೆಪಿಎ ಕಾರ್ಕಳ ವಲಯ ವತಿಯಿಂದ ನಡೆದ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪರಿಸರ ನಾಶದಿಂದ ವಾತಾವರಣದ ಮೇಲೆ ಭಾರಿ ಪರಿಣಾಮ ಬೀರುತ್ತಿದ್ದು ಹವಾಮಾನ ವೈಪರೀತ್ಯವಾಗುತ್ತಿದೆ. ಜಾಗತಿಕ ತಾಪಮಾನ ಏರುತ್ತಿದೆ. ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಪರಿಸರದ ಕುರಿತು ವ್ಯಾಪಕ ಜಾಗೃತಿ ಅವಶ್ಯವೆಂದರು. ಪತ್ರಕರ್ತ ರಾಮಚಂದ್ರ ಬರೆಪಾಡಿ ಮಾತನಾಡಿದರು. ಪ್ರಮೋದ್ ಚಂದ್ರಪೈ ಅವರು ಅಧ್ಯಕ್ಷರಾದ ಬಳಿಕ ಇಂತಹ ಕಾರ್ಯಗಳಿಗೆ ಮತ್ತಷ್ಟು ವೇಗ ದೊರಕಿದೆ ಎಂದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಎಸ್ಕೆಪಿಎ ಕಾರ್ಕಳ ವಲಯ ಅಧ್ಯಕ್ಷ ಪ್ರಮೋದ್ ಚಂದ್ರಪೈ, ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ 126 ವಿವಿಧ ತಳಿಯ ಗಿಡಗಳನ್ನು ಶಾಲಾ ಆವರಣದಲ್ಲಿ ನೆಡಲಾಗುವುದು ಎಂದರು. ಎಸ್ಟಿಎಂಸಿ ಅಧ್ಯಕ್ಷ ರವಿ ಶೆಟ್ಟಿ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಪ್ರಸನ್ನ ಶೆಟ್ಟಿ, ಮುಖ್ಯ ಶಿಕ್ಷಕ ಹರೀಶ್ ಪೂಜಾರಿ, ಎಸ್ಕೆಪಿಎ ಜಿಲ್ಲಾ ಉಪಾಧ್ಯಕ್ಷ ದತ್ತಾತ್ರೇಯ ಹಿರಿಯಗಂಡಿ, ಹಳೆಯ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಶ್ರೀನಿವಾಸ್ ಆಚಾರ್ಯ, ಎಸ್ಟಿಎಂಸಿ ಉಪಾಧ್ಯಕ್ಷ ಹರೀಶ್ ಪೂಜಾರಿ ಶೇಖರ್, ಕುಕ್ಕುಜೆ ಪ್ರಧಾನ ಕಾರ್ಯದರ್ಶಿ ಎಸ್ಕೆಪಿಎ ಕಾರ್ಕಳ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಶಿಕ್ಷಕ ಭಾವನ ಕಾರ್ಯಕ್ರಮ ನಿರೂಪಿಸಿ ಸತೀಶ್ ವರಂಗ ವಂದಿಸಿದರು. ಇವತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಒಂದೊಂದು ಗಿಡವನ್ನ ನಮ್ಮ ಅಧ್ಯಕ್ಷರು ಕೊಡ್ತಾರೆ. ಈ ಗಿಡವನ್ನ ನೀವು ನಿಮ್ಮ ಮನೆಗೆ ಇಟ್ಕೊಂಡು ಹೋಗಿ ಅದನ್ನ ನೆಟ್ಟು ಬಹಳ ಒಳ್ಳೆ ರೀತಿಯಲ್ಲಿ ಚಂದವಾಗಿ ಯಾರು ಗಿಡವನ್ನ ನೆಟ್ಟು ಅದರ ಒಂದು ಫೋಟೋವನ್ನ ನೀವು ನಮ್ಮ ಅಧ್ಯಕ್ಷರಿಗೆ ಕಳಿಸಿದ್ರೆ ಅದಕ್ಕೂ ಒಂದು ಬಹುಮಾನವನ್ನ ಕೊಡುವ ಯೋಜನೆಯನ್ನು ಅವರು ಹಾಕಿಕೊಂಡಿದ್ದಾರೆ. ಅದು ಕೂಡ ಪ್ರಥಮ, ದ್ವಿತೀಯ, ತೃತೀಯ ಎಲ್ಲ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ, ನಮ್ಮೆಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ, ಶ್ರೀ ಪ್ರಮೋದ್ ಚಂದ್ರಪೈ ಇವರ ಅಧ್ಯಕ್ಷತೆಯಲ್ಲಿ ಕೂಡ ಇವತ್ತಿನ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಚೆನ್ನಾಗಿ ಮೂಡಿ ಬಂದಿದೆ ಅಂತೇಳಿ ನಾವು ಎಲ್ಲರೂ ಕೂಡ ಭಾವಿಸಿಕೊಂಡಿದ್ವಿ. ಪ್ರಮೋದ್ ಸರ್ ಅವರು ಕೇಳ್ಕೊಂಡ್ರು, ಒಂದು ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯಲ್ಲಿ ಆಚರಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀರಾ ಅಂತೇಳಿ. ನಾವು ಯಾವಾಗಲೂ ಬಯಸ್ತಾ ಇರ್ತೀವಿ. ಈ ವೇದಿಕೆ ಎಂಬುದು ಹಲವಾರು ಕಾರ್ಯಕ್ರಮದ ಉದ್ಘಾಟನೆಗಳಾಗಿರ್ಬೋದು, ಹಲವಾರು ಸಾಧನೆಗಳ ಮೇಲ್ಪತ್ರಿಕೆಯಲ್ಲಿ ಅವರಿಗೆ ಅಭಿನಂದಿಸುವಂತ ಕಾರ್ಯಕ್ರಮಕ್ಕಾಗಿರ್ಬೋದು ಈ ವೇದಿಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಇವತ್ತು ಸುದರ್ಶನ್ 80 ವಿದ್ಯಾರ್ಥಿಗಳು ಇದ್ದೀರಿ ಅನ್ನೋ ಮಾತನ್ನ ನಾವು ಕೇಳಿದ್ದೇವೆ. 100 ವಿದ್ಯಾರ್ಥಿಗಳಾಗಬೇಕು ಅನ್ನುವಂತಹ ಆಶಯದಲ್ಲಿ ಈ ಶತಮಾನೋತ್ಸವ ಶಾಲೆಗೆ ಮಾತ್ರ ಇಡೀ ಊರಿಗೆ ಖುಷಿ ಬರುತ್ತಾಗ ದಾಯಪಣ್ಣ ಪ್ರಮೋದನೆ ಬಂಡೇರು 31 ವರ್ಷದ ಇತಿಹಾಸ ಉಳ್ಳದು ಅಂಚ ಮಾತೆಲ್ಲ ಖುಷಿ ಬರುವುದಿಲ್ಲ. ಮಾತೆಲ್ಲ ಗೊತ್ತಿದ್ದ ವಿಷಯ ಅದಕ್ಕೋಸ್ಕರ ನಿಖಿಲೆಗಳ ನಮ್ಮ ಜಾಗದ ಅಪ್ಪಾಯ ಭದ್ರಕಾಳಿ ನಿಖಿಲೆಗೆ ಮಾತ್ರ ಖುಷಿ ಕೋರಾಡು. ಇವತ್ತು ನಾವು ಕೂಡ ಇದ್ದೇವೆ. ನಾವು ಕೂಡ ಒಂದೊಂದು ಗಿಡವನ್ನ ಸಂರಕ್ಷಿಸುವಂತಹ ಪ್ರತಿಜ್ಞೆಯನ್ನ ನಾವೆಲ್ಲ ಮಾಡೋಣ. ಆ ಮೂಲಕ ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕೊಡಗು ಜಿಲ್ಲೆ ಕುಶಾಲನಗರ ಪಟ್ಟಣದಲ್ಲಿ ನೂತನವಾಗಿ ಡಿಆರ್ಸಿ ಸಿನಿಮಾ ಸಜ್ಜಾಗಿದ್ದು ಶೀಘ್ರದಲ್ಲೇ ಸಾರ್ವಜನಿಕರ ಪ್ರವೇಶಕ್ಕೆ ಅನುವು ಮಾಡಲು ಸಜ್ಜಾಗಿದೆ. ಕುಶಾಲನಗರ ತಾಲೂಕಿನ ಬೈಚನಹಳ್ಳಿಯಲ್ಲಿರುವ ಡಿಆರ್ಸಿ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಶೀಘ್ರವೇ ಆರಂಭವಾಗುವುದು ಎಂದು ಡಿಸಿಆರ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಹನುಮಂತು ಮತ್ತು ವೈಶಾಲಿ ಹನುಮಂತು ಅವರು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇದೇ ಸಂದರ್ಭ ಮಾತನಾಡಿದ ಅವರು, ಕೊಡಗಿನಲ್ಲಿ ಥಿಯೇಟರ್ ಕೊರತೆಯನ್ನ ಡಿಆರ್ಸಿ ನೀಗಿಸಲಾಗಿದೆ. ಕುಶಾಲನಗರ ತಾವರೆಕೆರೆ ಮುಂಭಾಗದ ಕಾಂಪ್ಲೆಕ್ಸ್ನಲ್ಲಿ ಪ್ರತ್ಯೇಕ 3 ಪರದೆಗಳನ್ನು ಒಳಗೊಂಡಿದೆ. ಸುಸಜ್ಜಿತ ಎಸಿ ಥಿಯೇಟರ್ ನಿರ್ಮಾಣ ಕಾರ್ಯ ಕೆಲವು ಅಗತ್ಯ ಅನುಮತಿ ದೊರೆತಿದೆ. ನಂತರ ಮುಂದಿನ ವಾರದಿಂದ ಥಿಯೇಟರ್ ಕಾರ್ಯಾರಂಭ ಮಾಡಲಿದೆ. ಎಲ್ಲಾ ರೀತಿಯಲ್ಲಿ ಸುರಕ್ಷತಾ ಕ್ರಮಗಳನ್ನು ಒಳಗೊಂಡಿರುವ ಥಿಯೇಟರ್ ಕೊಡಗು ಮೈಸೂರು ಭಾಗದ ಸಿನಿಪ್ರಿಯರಿಗೆ ಮುಂದೊಂದು ವಾರದಲ್ಲಿ ರಸದೌತಣ ನೀಡಲಿದೆ ಎಂದು ತಿಳಿಸಲು ಹರ್ಷಿಸುತ್ತೇವೆ ಎಂದರು. ಥಿಯೇಟರ್ ಸ್ಥಾಪನೆ ಮೂಲಕ ಸ್ಥಳೀಯರಿಗೆ ಹೆಚ್ಚಿನ ಉದ್ಯೋಗಾವಕಾಶ ಒದಗಿಸಲಾಗಿದೆ ಎಂದರು. ಇದೇ ಸಂದರ್ಭ ಎಕ್ಸಿಕ್ಯೂಟಿವ್ ಕೃಷ್ಣ, ಫ್ಲೋರ್ ಮ್ಯಾನೇಜರ್ ರಾಘವೇಂದ್ರ, ಇಂಜಿನಿಯರ್ ಹಾಲೇಶ್, ವ್ಯವಸ್ಥಾಪಕರಾದ ಮರುವಿನ್ ಇನ್ನಿತರರು ಉಪಸ್ಥಿತರಿದ್ದರು.
ಬೆಂಗಳೂರಲ್ಲಿ ಯಾವುದೇ ನೀವು ಚಿತ್ರಮಂದಿರಕ್ಕೆ ಹೋದರೂ ಕೂಡ ಮಲ್ಟಿಪ್ಲೆಕ್ಸ್ ಕೂಡ ಅಲ್ಲಿ ಯಾವ ಥರ ನಾವು ಸೌಲಭ್ಯಗಳನ್ನು ನಾವು ಎದುರು ನೋಡ್ಬೋದೋ ಅದೇ ರೀತಿಯಾದ ಸೌಲಭ್ಯಗಳು ಇಲ್ಲೂ ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ. ಸ್ಕ್ರೀನ್ ಸ್ವಲ್ಪ ದೊಡ್ಡ ಆ ಸ್ಕ್ರೀನು ಇದು ದೊಡ್ಡದು ಇಲ್ಲ, ಸ್ಕ್ರೀನ್ ಸೈಜು ಅದಕ್ಕೆ ತಕ್ಕಂಗೆ ಇರುತ್ತೆ. ಕೆಲವೊಂದು 40 ಆಡಿಟೋರಿಯಂ ಸೈಜ್ ಡಿಪೆಂಡ್ ಆಗುತ್ತೆ, ಅದು ಬಿಲ್ಡಿಂಗ್ ಸೈಜ್ ಮೇಲೆ ಆಧಾರಿತವಾಗಿದೆ. ಬಿಲ್ಡಿಂಗ್ ದೊಡ್ಡದಿದ್ದಟ್ಟು ಮಾಡೋಕ್ಕೆ ಅವಕಾಶ ಇರುತ್ತೆ. ಇವಾಗ ನಮಗೆ ಇದು ಆಲ್ರೆಡಿ ಇದು ಇರುತ್ತೆ, ಇಷ್ಟು ಬಿತ್ತಿರುತ್ತೆ. ಸೊ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಪ್ರಕಾರ ಇಷ್ಟು ಬಿಡಬೇಕು ಅನ್ನೋದಿರುತ್ತೆ. ಸೊ ಅದೆಲ್ಲ ಲೆಕ್ಕ ತಗೊಂಡು ಆರ್ಕಿಟೆಕ್ಟ್ ಬಾಂಬೆನವರು ಅವರ ಡಿಸೈನ್ ಮಾಡಿ ಅವರು ಸಹ ಹಲವಾರು ಮಲ್ಟಿಪ್ಲೆಕ್ಸ್ನ ಡಿಸೈನ್ ಮಾಡಿದ್ದಾರೆ. ವೆರಿ ಎಕ್ಸ್ಪೀರಿಯನ್ಸ್ಡ್ ಆರ್ಕಿಟೆಕ್ಟ್. ಸೊ ಅವರ ಒಂದು ಡಿಸೈನ್ ಮೇರೆಗೆ ನಾವು ಎಲ್ಲ ಇದನ್ನ ಮಾಡಿ ಕಂಪ್ಲೀಟ್ ಮಾಡಿ ಫೆಸಿಲಿಟೀಸ್ ಎಲ್ಲ ಯಾವುದೇ ರೀತಿ ಕೊರತೆ ಇರಬಾರ್ದು. ಟಾಯ್ಲೆಟ್ ಆಗಲಿ ಅಥವಾ ಆಗಲಿ ಕೇಳಿದಂಗೆ ಫೈರ್ ಫೈಟಿಂಗ್ ಇರ್ಬೋದು ಅಥವಾ ಎಮರ್ಜೆನ್ಸಿ ಎವ್ಯಾಕ್ಯುಯೇಷನ್ ಇರ್ಬೋದು, ಪ್ರತಿಯೊಂದು ಕೂಡ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಮಾಡಿದ್ದೀವಿ. ಕನ್ನಡದವರು ಕನ್ನಡ ಹೊರತುಪಡಿಸಿ ತಮಿಳ್ ಮಲಯಾಳಂ ಅದು ಲೇಬರ್ಸ್ ಜಾಸ್ತಿ ಇರುತ್ತೆ. ಎಂಟರ್ಟೈನ್ಮೆಂಟ್ ಎಲ್ಲರಿಗೂ ಬೇಕು. ಹೌದು ಸರ್, ಇವಾಗ ಏನಾಗ್ತದೆ, ಕನ್ನಡ ಚಿತ್ರಗಳು ಜಾಸ್ತಿ ಬರದೇ ಇರೋದಕ್ಕೆ ಇನ್ನೊಂದು ಕಾರಣ ಏನು ಅಂದರೆ, ಇವಾಗ ಪರಭಾಷಾ ಚಿತ್ರಗಳೆಲ್ಲ ಕನ್ನಡದಲ್ಲಿ ಡಬ್ ಆಗ್ತದೆ. ಡಬ್ಬಿಂಗ್ ತುಂಬ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ. AI ಬಳಸ್ಕೊಂಡು ಆಗ್ಬಿಡುತ್ತೆ, ಚೆನ್ನಾಗೂ ಆಗುತ್ತೆ. ಸೊ ಆ್ಯಂಡ್ ಕನ್ನಡದವ್ರಿಗೆ ಪಿಕ್ಚರ್ಗಳು ಇಷ್ಟ. ಸೊ ಇವಾಗ ದೃಶ್ಯಮೇ ಫಾರ್ ಎಕ್ಸಾಂಪಲ್ ನಮ್ಮ ಮೈಸೂರು ಥಿಯೇಟ್ರಲ್ಲಿ ದೃಶ್ಯಂ ಕನ್ನಡ ಸಿಕ್ಕಾಪಟ್ಟೆ ಚೆನ್ನಾಗಿ ಹೋಗ್ತದೆ. ಇವಾಗ ದೃಶ್ಯಮನ್ನ ಕನ್ನಡದಲ್ಲಿ ರೀಮೇಕ್ ಮಾಡೋ ಅಗತ್ಯ ಬರೋದೇ ಇಲ್ಲ, ಹಾಗಾಗೋಗಿದೆ. ಅದಕ್ಕೆ ಹಾಗೆ ಅಂತ ಇವಾಗ ಸೂಫ್ರಮ್ ಸೋನು ಅಷ್ಟೇ ತುಂಬಾ ಕಂಟೆಂಟ್ ಆ ರೀತಿ ಬರೋದ್ರಿಂದ ಕನ್ನಡದ ಕಲಾವಿದರುಗಳೆಲ್ಲ ಒಂದು ಕಡೆ ಮೂಲೆ ಗುಂಪಾಗ್ತಾರಲ್ಲ ಸರ್. 2 ಮೀಟರ್ ವೈಡ್ 7 ಫೀಟ್ ಹೈಟ್ ಅಂದರೆ 2.1 ಮೀಟರ್ ಹೈಟು ಡೋರ್ಸ್ಕೊಂಡು ಇಟ್ಕೊಂಡು. ಸೊ ಪ್ರತಿಯೊಂದು ಆಡಿಟೋರಿಯಮ್ಗೆ 3 ಡೋರ್ ಇದೆ. ಆಮೇಲೆ ಸಫಿಷಿಯೆಂಟ್ ಆಯಿಲ್ಸ್ ಇದೆ, ಮೂಮೆಂಟ್ ಬಿಟ್ಟು ಇಫ್ ದರ್ ಇಸ್ ಎನ್ ಎಮರ್ಜೆನ್ಸಿ ಮೂಮೆಂಟ್ ಆಗಲಿಕ್ಕೆ ಯಾವುದೇ ಅಬ್ಸ್ಟ್ರಕ್ಷನ್ ಬರೋದಿಲ್ಲ. ಒಂದು ಎರಡನೇದಾಗಿ ಪ್ರಾಪರ್ಟಿ ಒಳಗಡೆ ಎಮರ್ಜೆನ್ಸಿ ಲೈಟ್ಸ್ ಅಂತ ನಾವು ಮಾಡಿದ್ದೀವಿ. ಬೈ ಚಾನ್ಸ್ ಕರೆಂಟ್ ಹೋದರೂ ಕೂಡ UPS ಅಲ್ಲಿ ಲೈಟ್ಸ್ಗಳಿರ್ತವೆ. ಅವ್ರು ಎವ್ಯಾಕ್ಯುಯೇಷನ್ ಆಗಲಿಕ್ಕೆ ಯಾವುದೇ ಅಡಚಣೆಗಳಾಗಲ್ಲ. ಬೇಸಿಕ್ ಲೈಟ್ ಇರ್ತದೆ. ಅದಲ್ಲದೆ ನೀವು ಇದು ನೋಡ್ಬೋದು, ಸ್ಟೆಪ್ ಲೈಟ್ಸ್ ಹಾಕಿದ್ವಿ. ಇದು ಕೂಡ ಪವರ್ ಕಟ್ ಆಫ್ ಆದರೂ ಕೂಡ ಸ್ಟೆಪ್ ಲೈಟ್ ಆಫ್ ಆಗಲ್ಲ. ಸೊ ದಟ್ ಅವರಿಗೆ ಬೇಸಿಕ್ ಲೈಟಿಂಗ್ ಅಂತ ಇರ್ತದೆ. ಆಮೇಲೆ ಡೋರ್ಸ್ ಕೂಡ ಎಲ್ಲ ಪುಷಿಂಗ್ ಔಟ್ ಬೈ ಚಾನ್ಸ್ ಉಸಿರಾಟದ ಸಮಸ್ಯೆಗಳು ಕೂಡ ಬಹಳಷ್ಟು ಇರುತ್ತೆ. ಮುಗಿದ ತಕ್ಷಣ ನೀವು ಹೇಳದಂಗೆ ಕರೆಂಟ್ ಹೋಗಿದೆ ಅಂತ ಸಂದರ್ಭದಲ್ಲಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ H. M. ರಘುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ಗೌಡರು ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ 26 ಲಕ್ಷ ರು ವೆಚ್ಚದ ವಿವಿಧ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಕುಶಾಲನಗರ ಪಟ್ಟಣದಲ್ಲಿ ನೂತನವಾಗಿ TRC ಸಿನಿಮಾಸ್ ಸಜ್ಜಾಗಿದ್ದು, ಶೀಘ್ರದಲ್ಲೇ ಸಾರ್ವಜನಿಕರ ಪ್ರವೇಶಕ್ಕೆ ಅನುವು ಮಾಡಿಕೊಡಲಾಗುತ್ತದೆ. ಪ್ರಧಾನಿ ನರೇಂದ್ರ ಮೋದಿಯವರು ದೀರ್ಘಾವಧಿಯಾಗಿ ಆಳಿದ ಪ್ರಧಾನಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಕಾರಣ ಕುಶಾಲನಗರ ತಾಲೂಕಿನಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿ ವಿಜಯೋತ್ಸವ ಆಚರಿಸಿದರು. ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಲಕ್ಷ್ಮೀ ಸಂತೋಷ್ ಗೋಪಳಿ.